ಶ್ರೀ ಪಟಲಮ್ಮ ಕ್ಷೇತ್ರ ಸಿಡಿವಸ್ಕೋಟೆ ಗ್ರಾಮದಲ್ಲಿ ಸುಮಾರು 75ರಿಂದ 85 ವರ್ಷಗಳ ಹಿಂದೆ ಜಾತ್ರೆ ನಡೀತಾ ಇರ್ತಂತೆ. ಈ ಸನ್ನಿಧಾನದಲ್ಲಿ ಸುಮಾರು 75-80 ವರ್ಷಗಳ ನಂತರ ಈ ಸತಿ ಗ್ರಾಮಸ್ಥರೆಲ್ಲ ಸೇರಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಪ್ರಾರಂಭ ಮಾಡಿದ್ದೀವಿ. ಈ ದಿವಸ ಪ್ರಾರಂಭ ಆಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ತುಂಬ ಯಶಸ್ವಿಯಾಗಿ ನಡೆದಿದೆ. ಮುಂದಿನ ವರ್ಷ ಇನ್ನೂ ವಿಜೃಂಭಣೆಯಾಗಿ ಮಾಡ್ತೀವಿ. ಗ್ರಾಮದ ಎಲ್ಲ ಮುಖಂಡರುಗಳು, ಗ್ರಾಮದ ಎಲ್ಲ ಭಕ್ತರು ತುಂಬ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟವ್ರೆ. ಎಲ್ರಿಗೂ ಧನ್ಯವಾದ ತಿಳಿಸ್ತೇನೆ. ಸಿಡಿವಸ್ಕೋಟೆ ಪಟಾಲಮ್ಮನ ದೇವಸ್ಥಾನ ಇಲ್ಲಿ ಸುಮಾರು 80 ವರ್ಷನಿಂಕ ಇಲ್ಲಿ ಸೇವೆ ಅಲ್ಲ ಸರ್. 80-100 ವರ್ಷ ಆಗಿದೆ. 100 ವರ್ಷ ನಿಂತು ಇದ್ದಿತ್ತು. ಇವತ್ತು ನಮ್ಮ ಮಹೇಶ್ ನಿಂಕ ಸುಮಾರು ಭಕ್ತಾದಿಗಳು ಬಂದು ಅನ್ನದಾನಗಳು ನಡೀತು. ಭಕ್ತಾದಿಗಳು ಬಂದು ಮತ್ತು ತಂಡಗಳು ಬೇರೆ ಬೇರೆ ಥರ ದೇವರ ಆಟಗಳು ಮತ್ತು ಕೋಲಾಟ ಎಲ್ಲ ತುಂಬ ಚೆನ್ನಾಗಿ ನಡೆದಿದೆ. ಸಾವಿರಾರು ಜನ ಬಂದಿಲ್ಲ. ಅನ್ನದಾನ ತುಂಬ ಚೆನ್ನಾಗಿ ನಡೀತು. 1-2 ಸಾವಿರ ಜನ ಊಟ ಮಾಡಿದ್ದಾರೆ. ಭಕ್ತಾದಿಗಳು ನಮ್ಮ ಮಹೇಶ್ ನಿಂಕಿನ್ನ ದೇವರು, ಅವ್ರ ಕುಟುಂಬ, ಅವ್ರ ಮನೆಯವರು ಇನ್ನೂ ಚೆನ್ನಾಗಿ ಬೆಳೀಲಿ. ದೇವ್ರನ್ನ ಆಶೀರ್ವಾದನಿಂಕ ಇನ್ನೂ ಚೆಂದಾಗಿ ಬೆಳೀಲಿ ಸರ್. ಇದು ನಮ್ಮ ಸ್ನೇಹಿತರು ಮಹೇಶ್ ಅವರು ನಡೆಸ್ತಾ ಇದ್ವಿ. ತುಂಬ ಚೆನ್ನಾಗಿದೆ. ನಾವು ಇಷ್ಟು ದೂರ ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದೀವಿ. ನಿಜವಾಗ್ಲೂ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ತುಂಬ ವಿಜೃಂಭಣೆಯಿಂದ ಗ್ರ್ಯಾಂಡಾಗಿ ಈ ಜಾತ್ರೆ ನಡೀತು. ಮುಂದಿನ ವರ್ಷವೂ ಇನ್ನೂ ಅದ್ದೂರಿಯಾಗಿರುತ್ತಂತೆ. ಮುಂದಿನ ವರ್ಷವೂ ಖಂಡಿತ ಬರ್ತೀವಿ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು.